ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಾವೇರಿ ಹೋಗೋದು ಕೊನೆ ದಿನ, ಹಾಗಾಗಿ ರಾಣಿನ ತಪ್ಪಿಕೊಂಡು ಅಳ್ತಾ ಇದ್ದಾಳೆ. ಪಾಪ ರಾಣಿನೂ ಅಳ್ತಾ ಇದ್ದಾಳೆ, ಅಮ್ಮನ ಬಿಟ್ಟು ಹೋಗ್ಬೇಕಲ್ಲ ಅಂಥೇಳಿ. ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಾರಲ್ಲ ಅಂಥೇಳಿ ಪಾಪ ಅವಳು ದುಃಖ ಪಡ್ತಿದ್ದಾಳೆ. ಆದರೆ ಇಲ್ಲೇನಾಗಿದೆ ಅಂದರೆ ಫೇಕ್ ಪೊಲೀಸ್ ಬಂದು ಕಾವೇರಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಎಲ್ಲ ಕಳಿಸಾಯಿತು, ಎಲ್ಲ ಆಗೋಯ್ತು, ಪಾಪ ಗೊತ್ತೇ ಇಲ್ಲ. ನಾವು ಪೊಲೀಸವರೇ ಅಲ್ಲಿಂದ ಬಂದಿರೋರೆ ಅಂತೆಲ್ಲ ಹೇಳಿಬಿಟ್ಟು ಸುಳ್ಳು ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಖುಷಿಯಾಗಿ ಕಳಿಸ್ಕೊಟ್ಟಿದ್ದಾರೆ, ಮಡ್ಡು ದುಂಬಿ ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇಲ್ಲೇನಾಗಿದೆ ಅಂದರೆ ಒರಿಜಿನಲ್ ಪೊಲೀಸರು ಆಮೇಲೆ ಬರ್ತಾರೆ, ಡೂಪ್ಲಿಕೇಟ್ ಪೊಲೀಸರು ಕಾವೇರಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದಾಗ ಪಾಪ ಕಾವೇರಿ ಮಗಳು ನೋಡಿ ಅಳ್ತಾ ಇದ್ದಾಳೆ ಜೋರಾಗಿ. ಮಗಳು ಕೂಡ ರಾಣಿ ಅಳ್ತಾ ಇದ್ದಾಳೆ. ಕೊನೆಗೆ ಪಾಪ ಮುಗ್ಗುರಿಸಿ ಬೇಡದೆ ಬಿಡ್ತಾಳೆ ಓಡ್ತಾ. ಆಗ ಅವ್ರ ಮಾವ ಬಂದು ಹಿಡ್ಕೋತಾನೆ. ಆಮೇಲೆ ಕಾವೇರಿ ಚೆನ್ನಾಗಿ ಓದ್ಕೋ ಆಶ್ರಮದಲ್ಲಿ, ಮತ್ತು ಮಾವನೂ ಇರಲ್ಲ, ನಾನು ಇರಲ್ಲ, ಚೆನ್ನಾಗಿ ಓದ್ಕೋ, ಚೆನ್ನಾಗಿರಬೇಕು ಅಂತೆಲ್ಲ ಹೇಳ್ತಾಳೆ. ಎಲ್ಲ ಹೇಳಿದ್ರೂ ಪಾಪ ಅಮ್ಮ ಮಗಳಲ್ವ, ಬಾಂಧವ್ಯ ಇದ್ದೇ ಇರುತ್ತೆ. ಕೈ ಹಿಡ್ಕೊಂಡು ಕೊನೆಗೆ ಕಾರ್ ಮೂವ್ ಆಗುತ್ತೆ, ಕೈ ಬಿಡ್ತಾಳೆ. ಪಾಪ ಹೋಗ್ತಾರೆ, ಅವಳ ಪಾಡಿಗಳು ಹೋಗ್ತಾ ಇರ್ತಾಳೆ. ಆಮೇಲೆ ಅರ್ಧ ದಾರಿಗೆ ಹೋದಾಗ ರೋಡ್ ಇದಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀರಾ, ನಿಲ್ಲಿಸಿ, ಕಾರ್ ನಿಲ್ಲಿಸಿ ಅಂತಾಳೆ. ಇದು ಜೈಲಿಗೆ ಹೋಗೋ ದಾರಿ ಅಲ್ಲ, ಇದು ಬೇರೆ ದಾರಿ, ಕಾರ್ ನಿಲ್ಲಿಸಿ ಅಂತ ಕಾವೇರಿ ಕೂಗ್ತಾಳೆ. ಆದರೆ ಇದರಲ್ಲಿ ಖರ್ಚಿಪ್ಪಿಗೆ ಔಷಧಿ ಇಟ್ಕೊಂಡು ಮೂಗಿಗೆ ಇಟ್ಬಿಡ್ತಾಳೆ ಪೊಲೀಸು ಪಕ್ಕದಲ್ಲಿರೋಳು, ಡೂಪ್ಲಿಕೇಟ್ ಪೊಲೀಸು. ಹಂಗೆ ಮೂರ್ಛೆ ಹೋಗ್ಬಿಡ್ತಾಳೆ. ಅಂದರೆ ಯಾರೋ ಕಿಡ್ನಾಪ್ ಮಾಡಿಸ್ತಾ ಇದ್ದಾರೆ ಅವಳನ್ನ, ಪಾಪ ಕಾವೇರಿನ. ಅವಳು ಹೋಗೋದು ಇಂಥ ಟೈಮಿಗೆ ಅಂತ ಗೊತ್ತಿರುತ್ತಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಕಿಡ್ನಾಪ್ ಮಾಡಿಸ್ತಾ ಇದ್ದಾರೆ. ಅದು ಅವಳು ಅತ್ಲೆಗೆ ಹೋಗಿದ್ದಾಳೆ, ಕರ್ಕೊಂಡು ಹೋಗಿದ್ದಾರೆ. ಈ ಕಡೆ ಮತ್ತೆ ಪೊಲೀಸರು ಬಂದೇ ಬಿಟ್ಟರು. ಇನ್ನೂ ಅವ್ರು ಒಳಗಡೆನೇ ಹೋಗಿಲ್ಲ, ಆಗಲೇ ಪೊಲೀಸರು ಬಂದುಬಿಟ್ರು. ಆಮೇಲೆ ಕಳಿಸ್ಬಿಟ್ಟು ರಾಣಿನ ಕರ್ಕೊಂಡು ಅವ್ರ ಮಾವ ಒಳಗೆ ಹೋಗೋಣ ಅಂತ ಹೋಗ್ತಿದ್ದಾನೆ. ಅಲ್ಲೇ ಶುರು ಹಚ್ಕೊಬಿಟ್ಲು ಅವನ ಹೆಂಡ್ತಿ. ಇವಳನ್ನ ಫಸ್ಟು ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸಿ, ಇಲ್ಲಾಂದರೆ ಹಾಸ್ಟ್ಲಿಗೆ ಸೇರಿಸಿ, ಇಲ್ಲಾಂದರೆ ನಮಗೆ ತೊಂದರೆ ಕೊಡಬಾರ್ದು, ಕರ್ಕೊಂಡೋಗಿ ಸೇರಿಸಿ ಫಸ್ಟು ಅಂತೇಳಿ ಗಲಾಟೆ. ಅವನು ಹೊಡಿಯೋಕ್ಕೆಲ್ಲ ಹೋಗ್ತಾನೆ ಸತ್ಯ. ಆಮೇಲೆ ಅಷ್ಟೊತ್ತಿಗೆ ಹುಡುಗಿನೇ ತಡೆಯುತ್ತೆ, ಬೇಡ ಮಾವ ಸುಮ್ಮನಿರಿ, ಏನು ಬೇಡ ಸುಮ್ಮನಿರಿ ಮಾವ ಅಂತೇಳ್ಬಿಟ್ಟು ತಡೆಯುತ್ತೆ. ಆಮೇಲೆ ಹಿಂಗೆ ಮಾತುಕತೆ ಅಲ್ಲಿ ನಡೀತಾ ಇರುತ್ತೆ. ಅಷ್ಟೊತ್ತಿಗೆ ಪೊಲೀಸರು ಬಂದೇ ಬಿಡ್ತಾರೆ ಅಲ್ಲಿಗೆ. ಬಂದುಬಿಟ್ಟು ಕಾವೇರಿ ರೆಡಿನೇನ್ರಿ ಅಂತ. ಕಾವೇರಿನ ಕರ್ಕೊಂಡು ಹೋದ್ರಲ್ಲ ಮೇಡಮ್ ಈಗ ಅಂತ. ಯಾರು ಕರ್ಕೊಂಡು ಹೋಗಿದ್ದು, ನಾವು ಈಗ ಬರ್ತಾಯಿದ್ದೀವಿ. ಮತ್ತು ಅವರು ಪೊಲೀಸ್ ಡ್ರೆಸ್ ಹಾಕ್ಕೊಂಡಿದ್ರು, ಬಂದು ನಮ್ಮನ್ನೇ ಕಳಿಸಿರೋದು ಅಂದರು, ಕರ್ಕೊಂಡು ಹೋದರು ಅಂತ ಎಲ್ಲ ಹೇಳ್ತಾಳೆ. ಇವನೇ ಹೇಳ್ತಾನೆ, ಸತ್ಯನೇ ಹೇಳ್ತಾನೆ ಅದನ್ನೆಲ್ಲ. ಆಮೇಲೆ ಅವರು ಅದೆಲ್ಲ ಗೊತ್ತಿಲ್ಲ ರೀ, ನಾವು ನಿಮ್ಮನ್ನು ನಂಬಿ ಇಲ್ಲಿ ಬಿಟ್ಟು ಹೋಗಿದ್ದು, ನೀವು ಕಳಿಸ್ಕೊಡಿ ಇವಾಗ ಅಂತ ಕೂತ್ಕೊತಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ದಿಕ್ಕೆ ತೋಚಲ್ಲ ಇವನಿಗೆ. ಆ ಕಡೆ ನೋಡಿದ್ರೆ ಬಾಲು ಒದೆ ತಿಂದು ಅವನಲ್ಲಿ ಬೆಡ್ ಮೇಲೆ ಮಲಗಿದ್ದಾನೆ, ಅವನಿಗೆ ಹುಷಾರಾಗಿಲ್ಲ. ಈ ಕಡೆ ನೋಡಿದ್ರೆ ಕಾವೇರಿ ಕಿಡ್ನಾಪ್ ಆಗಿದ್ದಾಳೆ. ಇವನು ನೋಡಿದ್ರೆ ಸತ್ಯ ತಲೆ ಮೇಲೆ ಕೈ ಹೊತ್ಕೊ ಕೂತಿದ್ದಾನೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಣಿ ಕೂಡ ಅಳ್ತಾ ಇದ್ದಾಳೆ, ಅಮ್ಮನ ಯಾರಪ್ಪ ಕಿಡ್ನಾಪ್ ಮಾಡಿದ್ದು ಅಂತೇಳಿ. ಪಾಪ ಹುಡುಗ ಮಗನೂ ಕೂಡ ಚಿಂತೆ ಮಾಡ್ತಾಯಿದ್ದಾನೆ. ಇಷ್ಟೇ ಇವ್ರ ಮನೆಯಲ್ಲಿ ಕನಿಕರ ತೋರಿಸೋ ಅಂಥ ವ್ಯಕ್ತಿಗಳು ಅಂದರೆ, ಇನ್ನು ಅವರು 3 ಜನ ಹೊಟ್ಟೆ ಉರಿ ಪಡೋರೇ ಇದ್ದಾರೆ. ಹಂಗಾಗಿ ಪಾಪ ಹುಡುಗಿ ಎಲ್ಲಿ ಕರ್ಕೊಂಡು ಹೋದ್ರೋ ಏನೋ ಗೊತ್ತಿಲ್ಲವಲ್ಲ ಅಂಥೇಳಿ ಎಲ್ಲ ಚಿಂತೆಗೀಡಾಗ್ಬಿಡ್ತಾರೆ. ಇವಳು ಅದೇ ಕಾವೇರಿ ಅತ್ತಿಗೆ ಮತ್ತು ಕಾವೇರಿ ಅತ್ತಿಗೆ ಅಮ್ಮ ಅವರು ಕಣ್ಕೊಂಡ್ಬಿಟ್ಟು ನೋಡ್ತಲೇ ಇರ್ತಾರೆ. ಏನಪ್ಪ ಹಿಂಗೆ ಬೇರೆಯವರು ಬಂದು ಕರ್ಕೊಂಡು ಹೋಗ್ಬಿಟ್ರ ಕಾವೇರಿನ, ಏನು ಕತೆ ಅಂತ ಹೇಳ್ಬಿಟ್ಟು. ಆದರೆ ಈಗೇನು ಮಾಡ್ತಾರೆ ಗೊತ್ತಿಲ್ಲ. ಈ ಈ ಸಿಚುವೇಷನಲ್ಲಿ ಸತ್ಯ ಏನು ಹೇಳ್ತಾನೋ, ಮತ್ತು ಪೊಲೀಸ್ ಏನು ಅಂದ್ಕೊಂಡು ಹೋಗ್ತಾರೋ, ಹೆಂಗೆ ಕಂಡುಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಪೊಲೀಸ್ ಬಂದು ಸತ್ಯನ ಮಾತ್ರ
ಎಂಕ್ವೈರಿ ಮಾಡ್ತಾಯಿದ್ದಾರೆ. ಹೆಂಗ್ರಿ ಕಳಿಸಿದ್ರಿ ನೀವು? ನಮ್ಮ ಪರ್ಮಿಷನ್ ಇಲ್ದಲೆ ಹೆಂಗ್ರಿ ಕಳಿಸಿದ್ರಿ ಅಂತ. ಇಲ್ಲ ಮೇಡಮ್, ಅವರು ಪೊಲೀಸರೇ ಬಂದಿದ್ದರು, ಪೊಲೀಸ್ ಕಾರೇ ತಗೊಂಡು ಬಂದಿದ್ದರು ಅಂತ. ಯಾವ ಪೊಲೀಸ್ ಕಾರು ಬಂದಿಲ್ಲ, ನಾವೇ ಈಗ ಬರ್ತಾ ಇರೋದು. ಯಾವ ಪೊಲೀಸ್ ಕಾರು ಬಂದಿಲ್ಲ, ಏನೂ ಬಂದಿಲ್ಲ. ಯಾರೋ ಫೇಕು ಪೊಲೀಸ್ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇರ್ಬೋದು ಮೇಡಮ್, ಏನು ಮಾಡೋದು ಇವಾಗ ಅಂತ. ಈಗ ಎಲ್ಲಿ ಹುಡ್ಕೋದು, ಯಾವ ಕಡೆ ಹೋಗ್ಯಾರೆ ಅಂತ ಗೊತ್ತಾಗಿಲ್ಲ, ಏನು ಮಾಡೋದು ಅಂತೇಳಿ. ಆಮೇಲೆ ಹೀಗೇ ಮಾತಾಡ್ತಾ ಇರ್ತಾರೆ. ಪಾಪ ಕಾವೇರಿ ಅಲ್ಲಿ ಗೋಳಾಡ್ತಾ ಇದ್ದಾಳೆ. ನಿಲ್ಲಿಸಿ 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 ಅಂತ ಬಡ್ಕತಾಳೆ ಅಲ್ಲಿ. ಅವರು ನಿಲ್ಸಂಗಿಲ್ಲ. ಆಮೇಲೆ ಅವಳಿಗೆ ಅರ್ಥ ಆಗೋಯ್ತು, ಎಲ್ಲೋ ಇವರು ಎಡವಟ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಇವತ್ತು ಜೈಲಿಗೆ ಹೋಗಲೇಬೇಕು, ಇಲ್ಲ ಅಂದರೆ ಮತ್ತೆ ಇನ್ನು ಕೇಸ್ ಮುಂದಕ್ಕೆ ಹೋಗುತ್ತೆ, ಇನ್ನೂ ತುಂಬ ವರ್ಷಗಳು ಮತ್ತೆ ಇರಬೇಕಾಗುತ್ತೆ ಅಂತೇಳ್ಬಿಟ್ಟು ಅವಳಿಗೆ ಅರ್ಥ ಆಗೋಯ್ತು. ಕಿಡ್ನಾಪ್ ಮಾಡಿರೋದ್ರಿಂದ ನೋಡಿ, ಮೂಗಿಗೆ ಬಟ್ಟೆ ಹಾಕ್ಬಿಟ್ಟು ಅವಳು ಹಿಡಿತಾ ಇದ್ದಾಳೆ, ಮೂರ್ಛೆ ಹೋಗ್ಬಿಡ್ತಾಳೆ. ಪ್ರಜ್ಞೆನೇ ಇರಲ್ಲ, ಆ ಥರ ಮೂರ್ಛೆ ಹೋಗ್ಬಿಡ್ತಾಳೆ. ಆಮೇಲೆ ಈ ಕಡೆ ಬಾಲನ್ನ ಅವಳು ಕರ್ಕೊಬಂದು ಬೆಡ್ ಮೇಲೆ ಮಲಗಿಸಿ, ಬಾಲ ಒಂದು ಫೋಟೋ ಇಟ್ಕೊಂಡಿರ್ತಾನೆ, ಕಾವೇರಿದೂ ಬಾಲಂದೂ ಮದುವೆದು ಫೋಟೋ ಇಟ್ಕೊಂಡಿರ್ತಾನೆ. ಆ ಫೋಟೋನ ಇವಳು ಹರ್ದಾಕ್ಬಿಡ್ತಾಳೆ. ಅಂದರೆ ದ್ವೇಷ ಎಷ್ಟಿದೆ ನೋಡಿ. ಇನ್ನೊಬ್ಬರು ಗಂಡ ಅಂತ ಗೊತ್ತಿದ್ರೂ ಅವು ಹುಡುಗಿರು ಬೇಕು ಅಂತ ಬರ್ತಾರೆ, ಇನ್ನೊಬ್ಬರು ಹೆಂಡ್ತಿ ಅಂತ ಗೊತ್ತಿದ್ರೂ ಅಲ್ಲೂ ಹಾಗೆ ಮಾಡ್ತಾರೆ. ಈ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಕಡೆ ನಡೆಯೋದು ಅಂತ ಕಾಣುತ್ತೆ. ಆಮೇಲೆ ಈಗ ಕಾವೇರಿ ಕಥೆ ಏನು? ಪಾಪ ಕಾವೇರಿನ ಹೇಗೆ ಕಂಡುಹಿಡಿತಾರೆ ಅನ್ನೋದೇ ಸಮಸ್ಯೆ. ಪಾಪ ಒಳ್ಳೆ ಹುಡುಗಿ ಕಾವೇರಿ, ಅವಳಿಗೆ ಒಳ್ಳೆಯದಾಗಬೇಕು, ಹೇಗಾದರೂ ಕಂಡುಹಿಡ್ದು ಅವಳಿಗೆ ಒಳ್ಳೆಯದಾಗಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.